ಬಂಧು ಮಿತ್ರರ ಸಮಾಗಮದಿಂದ ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿಯನ್ನು ಕಾಣ್ತಕ್ಕಂಥ ತಿಂಗಳಿದು. ಆರ್ಥಿಕ ಅಭಿವೃದ್ಧಿ ಆಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಪ್ರಗತಿ ಸಿಗ್ತಕ್ಕಂಥದ್ದು, ಶತ್ರು ನಿರ್ನಾಮ ಆಗ್ತಕ್ಕಂಥದ್ದು. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತೈ ನಮಃ. ಮಾತೃದೇವೋಭವ. ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು. ಪ್ರೇಕ್ಷಕರೇ, ಇದು ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ಮಾಸ ಭವಿಷ್ಯ. ಪ್ರತಿ ತಿಂಗಳು ನಮ್ಮ ಚಾನಲ್ ವತಿಯಿಂದ ಮಾಸ ಭವಿಷ್ಯವನ್ನು ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 2026 ಆಗಸ್ಟ್ ತಿಂಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಇದು ಯಾರದೇ ಜಾತಕವಲ್ಲ, ಇದು ಗೋಚಾರ ಫಲ. ನಿಮ್ಮ ಮೂಲ ಜಾತಕಕ್ಕೆ ಈ ಗೋಚಾರ ಫಲವನ್ನು ನೀವು ಕಂಪೇರ್ ಮಾಡ್ಕೊಳ್ಳಿ. ದಶಾಭುಕ್ತಿಗಳು ಚೆನ್ನಾಗಿದ್ದರೆ ಫಲಗಳು ಚೆನ್ನಾಗಿರುತ್ತೆ, ದಶಾಭುಕ್ತಿಗಳು ಕಮ್ಮಿ ಇದ್ದರೆ ಸಾಧಾರಣವಾದಂಥ ಫಲಗಳು ಸಿಕ್ಕತ್ತೆ. ಗ್ರಹಗಳ ಒಂದು ಮೂಮೆಂಟನ್ನು ತಿಳ್ಕೊಳ್ತಕ್ಕಂಥ ಒಂದು ಸಮಯ. ಗುರು ಭಗವಾನರು ಕರ್ಕಾಟಕ ರಾಶಿಯಲ್ಲಿದ್ದಾರೆ. ಜೊತೆಗೆ ಬುಧ 6ನೇ ತಾರೀಕಿಂದ 22ನೇ ತಾರೀಕುವರೆಗೂ ಕರ್ಕಾಟಕ ರಾಶಿಯಲ್ಲಿ ಗುರು ಒಟ್ಟೊಟ್ಟಿಗೆ ಜರ್ನಿ ಮಾಡ್ತಾ ಇದ್ದಾರೆ. ಶನಿ ಭಗವಾನರು ಮೀನ ರಾಶಿಯಲ್ಲಿದ್ದಾರೆ. ರಾಹು ಭಗವಾನರು ಕುಂಭರಾಶಿಯಲ್ಲಿ. ಕೇತು ಸೂರ್ಯನ ಒಟ್ಟಿಗೆ ಸಿಂಹ ರಾಶಿಯಲ್ಲಿ. ಸೂರ್ಯ ಭಗವಾನರು ಆಗಸ್ಟ್ 18ನೇ ತಾರೀಕು ತನ್ನ ಸ್ವಂತ ರಾಶಿಗೆ ಜರ್ನಿ ಮಾಡ್ತಾ ಇದ್ದಾರೆ. ಶುಕ್ರ ಭಗವಾನರು ಮುಖ್ಯವಾಗಿ ನೀಚ ರಾಶಿಯಾಗಿರ್ತಕ್ಕಂಥ ಕನ್ಯಾ ರಾಶಿಯಲ್ಲಿ 2ನೇ ತಾರೀಕಿಂದ ಜರ್ನಿ ಮಾಡ್ತಾ ಇದ್ದಾರೆ. ಇನ್ನು ಉಳಿದಂಗೆ ಕುಜ ಭಗವಾನರು ತನ್ನ ಶತ್ರು ರಾಶಿಯಾಗಿರ್ತಕ್ಕಂಥ ಮಿಥುನ್ ರಾಶಿಯಲ್ಲಿ ಜರ್ನಿ ಮಾಡ್ತಾ ಇದ್ದಾರೆ. ಇದು ಗ್ರಹಗಳ ಚಲನೆ ಮತ್ತು ಇದು ಗೋಚಾರ ಫಲ. ಲಕ್ಷಾಂತರ ಜನಗೆ ಒಂದು ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಇದೊಂದು ಗೋಚಾರ ಫಲ. ಯಾರ್ದು ಇಂಡಿವಿಜುವಲ್ ಭವಿಷ್ಯ ನಾವು ಹೇಳ್ತಾ ಇಲ್ಲ. ಈ ಗೋಚಾರ ಫಲಗಳು ನಿಮ್ಮ ಜಾತಕದಲ್ಲಿರ್ತಕ್ಕಂಥ ಫಲಾಫಲಗಳಿಗೆ ಶುಭ ಅಥವಾ ಅಶುಭ ದಶೆಗಳು ನಡೀತಾ ಇದ್ದರೆ ಅದ ಮೇಲೆ ವೇರಿ ಆಗ್ತಾ ಇರುತ್ತೆ. ಒಮ್ಮೆ ನಿಮ್ಮ ಜಾತಕಗಳನ್ನು ಕೂಡ ಪರಿಶೀಲನೆ ಮಾಡ್ಕೊಳ್ಳಿ. ಮತ್ತು ಜಾತಕದ ಜೊತೆಗೆ ಒಬ್ಬ ವ್ಯಕ್ತಿಯ ಮೇಲೆ ನೀವಿರ್ತಕ್ಕಂಥ ಮನೆ ಸ್ಥಾನಬಲ ಕೂಡ ನಿಮ್ಮ ಮೇಲೆ ಪರಿಣಾಮ ಬೀರ್ತಾ ಇರುತ್ತೆ. ಎಷ್ಟೋ ಸರ್ತಿ ನಿಮ್ಮ ನೇಮ್ ಕೂಡ ಸಂಖ್ಯಾಬಲಕ್ಕೆ ಇಲ್ಲದೆ ಇರುವಾಗ, ಸಂಖ್ಯಾಶಾಸ್ತ್ರದ ಪ್ರಕಾರ ಇಲ್ಲದೆ ಇರುವಾಗಲೂ ಕೂಡ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇರ್ತೀರಿ. ಈಗ ಒಂದೊಂದು ರಾಶಿಯ ಫಲಾಫಲಗಳನ್ನು ತಿಳ್ಕೊಳ್ತಕ್ಕಂಥ ಸಮಯ. ಮಿಥುನ ರಾಶಿ ಮುಂದಿನ ರಾಶಿ. ಆಗಸ್ಟ್ ತಿಂಗಳ ಮಿಥುನ ರಾಶಿ ಭವಿಷ್ಯವನ್ನು ನೋಡೋಣ ಬನ್ನಿ. ಮಿಥುನ ರಾಶಿಯವರಿಗೆ ಧನಸ್ಥಾನ, ವಾಕ್ಸ್ಥಾನ, ಕುಟುಂಬ ಸ್ಥಾನ 2 ಶುಭ ಗ್ರಹಗಳ ಮಿಲನದಿಂದ ಬಂಧು ಮಿತ್ರರ ಸಮಾಗಮದಿಂದ ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿಯನ್ನು ಕಾಣ್ತಕ್ಕಂಥ ತಿಂಗಳಿದು. ಬುಧರು ವಾಕ್ಸ್ಥಾನದಲ್ಲಿದ್ದಾರೆ ಅಂದರೆ ಮಾರ್ಕೆಟಿಂಗ್ ಫೀಲ್ಡಲ್ಲಿರ್ತಕ್ಕಂಥವರು, ಅಡ್ವೊಕೇಟ್ಸು ಮತ್ತು ನಿಮ್ಮ ಮಾತಿನ ಮುಖಾಂತರ ಜಯ ಪಡ್ಕೊಳ್ತಕ್ಕಂಥದ್ದು. ಬಂದಿರತಕ್ಕಂಥ ಸಮಸ್ಯೆಗಳನ್ನು, ಕ್ಲಿಷ್ಟ ಸಮಸ್ಯೆಗಳನ್ನು ನಿಮ್ಮ ವಾಕ್ಚಾತುರ್ಯದಿಂದ ಜಯ ಪಡ್ಕೊಳ್ತಕ್ಕಂಥದ್ದು. ಗುರು ಭಗವಾನರು ಕೂಡ ವಿದ್ಯಾಕಾರಕರಾಗಿ ವಾಕ್ಸ್ಥಾನದಲ್ಲಿ, ಕುಟುಂಬ ಸ್ಥಾನದಲ್ಲಿದ್ದರೆ ಆರ್ಥಿಕ ಅಭಿವೃದ್ಧಿ ಆಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಪ್ರಗತಿ ಸಿಗ್ತಕ್ಕಂಥದ್ದು. ಯಾರು ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದಾರೋ ಅವರಿಗೂ ಕೂಡ ಉದ್ಯೋಗ ಭಾಗ್ಯ. ಮತ್ತು ಗುರು ವಿವಾಹ ಸ್ಥಾನಾಧಿಪತಿ ಮತ್ತು ಕರ್ಮಾಧಿಪತಿ ಆಗಿರೋದರಿಂದ ಈ ಕಡೆ ಯಾರು ಮದುವೆ ಪ್ರಯತ್ನ ಮಾಡ್ತಾ ಇದ್ದಾರೋ, ಜಾಬ್ಗಾಗಿ ಪ್ರಯತ್ನ ಮಾಡ್ತಾ ಇದ್ದಾರೋ, ಸಂತಾನಕ್ಕಾಗಿ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೋ ಇವರಿಗೆಲ್ಲರಿಗೂ ಕೂಡ ಶುಭ ಫಲಗಳಿದೆ. ಕುಟುಂಬದಲ್ಲಿ ಲವಲವಿಕೆಯಿಂದ, ಬಂಧು ಮಿತ್ರರ ಸಮಾಗಮದಿಂದ ಒಳ್ಳೆ ಶುಭ ಕಾರ್ಯಗಳು ಕೂಡ ಮನೆಯಲ್ಲಿ ನಡೆಯುತ್ತೆ. ಪ್ಲಸ್ 3ನೇ ಮನೆಯಲ್ಲಿ ಸೂರ್ಯ ಭಗವಾನರಿರೋದು ಎಕ್ಸಲೆಂಟ್. ಶತ್ರು ನಿರ್ನಾಮ ಆಗ್ತಕ್ಕಂಥದ್ದು. ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲವನ್ನು ಸೂರ್ಯ ಭಗವಾನರು ಕೊಡ್ತಾ ಇದ್ದಾರೆ. ಕೇತು ಪಾಪಗ್ರಹ ಕೂಡ ಸೂರ್ಯ ಭಗವಾನರ ಜೊತೆ ಇರೋದರಿಂದ ಯಾರು ಧಾರ್ಮಿಕ ವೃತ್ತಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ದೇವರ ಸೇವೆ ಮಾಡ್ತಾ ಇದ್ದಾರೆ, ಧರ್ಮ ಸಮಸ್ಯೆಗಳನ್ನು ನಡೆಸ್ತಾ ಇದ್ದಾರೆ, ಅವ್ರಿಗೂ ಕೂಡ ಜಯ ಸಿಕ್ಕಿ ಕೀರ್ತಿ ಯಶಸ್ಸು ಸಿಗ್ತಕ್ಕಂಥ ಮಂತಿದು. ಪ್ಲಸ್ 4ನೇ ಮನೆಯಲ್ಲಿ ಗೃಹಸ್ಥಾನದಲ್ಲಿ ಶುಕ್ರ ಭಗವಾನರು ನೀಚನಾಗಿರೋದರಿಂದ, ವಿದ್ಯಾಸ್ಥಾನ ಕೂಡ ಆಗಿರೋದರಿಂದ ವಿದ್ಯೆ ಬಗ್ಗೆ ಇನ್ನು ಸ್ವಲ್ಪ ಕಾನ್ಸಂಟ್ರೇಷನ್ ಬೇಕು. ಪ್ಲಸ್ ಗೃಹ ನಿರ್ಮಾಣ ಕಾರ್ಯಗಳು ಸ್ವಲ್ಪ ತಟಸ್ಥವಾಗಿ ಸ್ವಲ್ಪ ಕಾಲ ನಿಲ್ತಕ್ಕಂಥದ್ದು, ಇದೆಲ್ಲದೂ ಕೂಡ ಅವಕಾಶ ಇದೆ. ಆದರೆ ಬುಧ ಮತ್ತು ಗುರುಗಳ ಸಂಪರ್ಕದಿಂದ ನಿಮಗೆ ಸಕಾಲಕ್ಕೆ ಬ್ಯಾಂಕ್ ಲೋನ್ ಸಿಕ್ಕಿ ನಿಂತೋಗಿರ್ತಕ್ಕಂಥ ಗೃಹ ನಿರ್ಮಾಣ ಕಾರ್ಯವನ್ನು ಪುನರ್ ನಿರ್ಮಾಣ ಮಾಡೋದಕ್ಕೆ ಕೂಡ ನಿಮಗೆ ತುಂಬ ಅವಕಾಶಗಳು ಇದ್ದಾವೆ. ಆದರೆ ರಾಶಿಯಲ್ಲೇ ಇರತಕ್ಕಂಥ ಕುಜರ ಪ್ರಭಾವ ನಿಮ್ಮ ಮೇಲೆ ಜಾಸ್ತಿ ಇದೆ. ತಾಳ್ಮೆಯನ್ನು ವಹಿಸಿ. ನೀವು ಬುದ್ಧಿವಂತರಿದ್ದೀರಿ, ತಾಳ್ಮೆ ಕಳ್ಕೊಂಡಿದ್ರೆ ವ್ಯವಹಾರಗಳು ಕೆಟ್ಟೋಗ್ಬಿಡ್ತವೆ. ಅದರಿಂದ ಕುಜರನ್ನು ಒಲಿಸ್ಕೋಬೇಕಂದ್ರೆ ಸುಬ್ರಹ್ಮಣ್ಯ ಸ್ವಾಮಿಯ ಕರಾವಲಂಬನ ಸ್ತೋತ್ರವನ್ನು ಓದ್ಕೊಳ್ತಾ ಬನ್ನಿ.
ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ರಾಹು ಭಗವಾನರು ನಿಮ್ಮ ತಂದೆ ವ್ಯಾಪಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಒಂದು ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು, ವ್ಯಾಪಾರ ವ್ಯವಹಾರಗಳೆಲ್ಲ ಸರಿಯಾಗಿ ನಡೀದೇ ಇರತಕ್ಕಂಥದ್ದು ಕೂಡ ಇರುತ್ತೆ. ಮತ್ತು ವಿದೇಶದಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೋ ಅವ್ರಿಗೂ ಕೂಡ ಗುರುಬಲದಿಂದ ಹೊಸ ಉದ್ಯೋಗಗಳು ಸಿಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಪ್ರಮೋಷನ್ ಸಿಗ್ತಕ್ಕಂಥದ್ದು ನಡೀತಾ ಇದೆ. ಕರ್ಮಸ್ಥಾನದಲ್ಲಿ ಶನಿ ಭಗವಾನರಿದ್ದಾರೆ. ಸಾವಧಾನವಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ ಸ್ವಲ್ಪ ಮಟ್ಟಿಗೆ ಹಾರ್ಡ್ ವರ್ಕ್ ಮಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಕೂಡ ಕ್ರಿಯೇಟ್ ಆಗ್ತಾ ಇದೆ. ಓವರಾಲ್ ಆಗಿ ಚೆನ್ನಾಗಿದೆ. ಶುಕ್ರರನ್ನು ಒಲಿಸ್ಕೋಬೇಕಂದ್ರೆ ಪರಶುರಾಮರ ಆಲಯಕ್ಕೆ ಹೋಗಿ ಕಲ್ಲುಪ್ಪು ಮತ್ತು ಬೆಲ್ಲ ನೀರಿನಲ್ಲಿ ಬಿಟ್ಬಿಟ್ಟು ಬಂದು ಪರಶುರಾಮರಿಗೆ ಶರಣು ಅಂದರೆ ಶುಕ್ರ ಭಗವಾನರು ಸ್ಟ್ರಾಂಗ್ ಆಗ್ತಾರೆ. ಲಕ್ಷ್ಮೀ ಸ್ತೋತ್ರ ಓದ್ಕೊಂಡಿದ್ರು ಕೂಡ ಶುಕ್ರ ಭಗವಾನರು ಸ್ಟ್ರಾಂಗ್ ಆಗ್ತಾರೆ. ನಿರಂತರವಾಗಿ ನಿಮ್ಮ ಚತುರತೆ ಮುಂದುವರಿಸಿ. ಇದು ಸಕಾಲ ಇದೆ, ಕಷ್ಟಗಳನ್ನು ಅನುಭವಿಸಿದಿರಿ, ಈಗ ತಾನೇ ಒಳ್ಳೆ ದಿನಗಳು ಬರ್ತಾ ಇದೆ. ಸ್ಟೆಪ್ ಬೈ ಸ್ಟೆಪ್ ಪ್ರೋಗ್ರೆಸ್ ಅನ್ನೋದು ನೋಡ್ತಾ ಬರ್ತೀರಿ. ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಕ್ಕೆ ಮೊದಲು ಉಡುಪಿ ವಾಸ್ತು ಶಾಸ್ತ್ರದ ಪ್ರಕಾರ ಕೆಲವು ಗೃಹ ವಾಸ್ತು ಟಿಪ್ಸನ್ನು ತಿಳ್ಕೊಳ್ಳೋಣ. ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ನಿಮಗೆ, ಈ ಸರ್ತಿ ಅಗ್ನಿಮೂಲೆ ಬಗ್ಗೆ ನಾನು ಮಾತಾಡ್ತೀನಿ. ಸೌತ್ ಈಸ್ಟ್ ಕಾರ್ನರ್ ಅಗ್ನಿಮೂಲೆ. ಯೂಶಲಿ ಸೌತ್ ಈಸ್ಟ್ ಮೂಲೆ ಅಂದ್ರೆ ಎಲ್ಲರಿಗೂ ಗೊತ್ತಾಗೋದು ಅಡುಗೆ ಕೋಣೆ, ಅಡುಗೆ ಮನೆ ನಾವು ಇಡ್ತಕ್ಕಂಥ ಸ್ಥಳ ಅಂತ. ಈ ಅಡುಗೆ ಮನೆ ಯಾವ ಥರ ಇರಬೇಕು, ಈ ಕೋಣೆಯಲ್ಲಿ ಯಾವ ವಸ್ತುಗಳು ಇರಬೇಕು, ಯಾವ ವಸ್ತುಗಳು ಇರಬಾರ್ದು, ಇದು ಕೆಲ ವಿಚಾರಗಳನ್ನು ತಿಳ್ಕೋಬೇಕು. ಒಂದು ವೇಳೆ ಅಡುಗೆ ಮನೆ ವಾಸ್ತು ಸರಿಯಾಗಿಲ್ಲ ಅಂದರೆ ನೀವು ಸರಳವಾಗಿರ್ತಕ್ಕಂಥ ಉಪಾಯಗಳನ್ನು ಯಾವ ಥರ ಬಳಸ್ಕೋಬೇಕು. ಇದರಲ್ಲಿ ಒಡೆಯೋದಿರೋದಿಲ್ಲ, ಬಡಿಯೋದಿರೋದಿಲ್ಲ, ಕೆಡವೋದಿರೋದಿಲ್ಲ. ಕೇವಲ ಕಲರ್ ಕಾಂಬಿನೇಷನ್ಸ್ ಮತ್ತು ಸರಳ ಉಪಾಯಗಳಿಂದ ಇದನ್ನು ಯಾವ ಥರ ಸರಿಪಡಿಸ್ಕೊಳ್ಬೋದು ಅಂತಕ್ಕಂಥ ವಿಚಾರವನ್ನು. ಮೊದಲನೇದಾಗಿ, ಅಡುಗೆ ಮನೆಯಲ್ಲಿ ನೀವು ಸ್ಟವ್ ಇಡ್ತಕ್ಕಂಥ ಒಂದು ಸ್ಲ್ಯಾಬು ಯಾವಾಗಲೂ ಗ್ರೀನ್ ಕಲರ್ ಇರೋ ಥರ ನೋಡ್ಕೊಳ್ಳಿ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಆಲ್ರೆಡಿ ಬೇರೆ ಸ್ಲ್ಯಾಬ್ ಹಾಕಿದ್ದಾರೆ, ಒಂದು ಕಪ್ಪು ಕಲರ್ದು ಈ ಥರ ಸ್ಲ್ಯಾಬ್ ಏನಾಗಿದ್ರು ಹಾಕಿದರೆ, ನೀವು ಸ್ಟವ್ ಕೆಳಗಡೆ ಒಂದು ಗ್ರೀನ್ ಟೈಲ್ಸನ್ನು ಹಾಕ್ಬಿಟ್ಟು ಅದರ ಮೇಲೆ ಸ್ಟವ್ ಇಟ್ಕೊಳ್ಳಿ. ಮತ್ತು ಈ ಮೂಲೆಯಲ್ಲಿ ಸಾಧ್ಯವಿದ್ದಷ್ಟು ಕೂಡ ಕೆಂಪು ಬಣ್ಣ ಇರೋ ಥರ ನೋಡ್ಕೊಳ್ಳಿ. ಒಂದು ವೇಳೆ ಈ ಮೂಲೆ ಏನಾದರೂ ಕಟ್ಟಾಗಿದ್ದರೆ ಅಥವಾ ಈ ಮೂಲೆಯಲ್ಲಿ ಬಣ್ಣಗಳು ನಿಮಗೆ ಮ್ಯಾಚ್ ಆಗಿಲ್ಲ ಅಂತ ಹೇಳಿದ್ರೆ, ಕೆಂಪು ಬಣ್ಣದ ಒಂದು 0 ಕ್ಯಾಂಡಲ್ ಲೈಟ್ ಬಲ್ಬನ್ನು ರೆಗ್ಯುಲರ್ ಆಗಿ ಇಲ್ಲಿ ಬೆಳಗಿಸ್ಬೇಕು. ಯೂಶಲಿ ಅಡುಗೆ ಮನೆಯಲ್ಲಿ ಒಂದು ಅನ್ನಪೂರ್ಣೇಶ್ವರಿ ಒಂದು ಚಿಕ್ಕ ವಿಗ್ರಹ ಅಥವಾ ಒಂದು ಫೋಟೋವನ್ನು ಇಟ್ಟುಕೊಂಡು ನೀವು 24x7 ಕಾಮಾಖ್ಯ ದೀಪವನ್ನು ನೀವು ಹಚ್ಚಿದರೆ, ಇಲ್ಲಿ ಬೆಂಕಿ ಉರಿದರೆ ನಿರಂತರವಾಗಿ, ಅಂದರೆ ದೀಪ ಉರಿತಾ ಇದ್ದರೆ ನಿಮ್ಮ ಮನೆಯಲ್ಲಿ ಶುಭಫಲಗಳು ಹೆಚ್ಚಾಗತ್ತೆ. ಯಾಕೆಂದರೆ ಅಗ್ನಿಮೂಲೆ ಅಂತಕ್ಕಂಥದ್ದು ನಮಗೆ ಐಶ್ವರ್ಯ, ಯಶಸ್ಸು, ಕೀರ್ತಿ, ಆರೋಗ್ಯವನ್ನು ಕೊಡ್ತಕ್ಕಂಥದ್ದು. ಸೊ ಒಂದು ವೇಳೆ ಈ ಮೂಲೆಯಲ್ಲಿ ಏನಾದರೂ ನೀವು ಕಬೋರ್ಡಲ್ಲಿ ಗ್ಲಾಸ್ ಕಾಣೋ ಥರ ಗ್ಲಾಸ್ ಏನಾದರೂ ನೀವು ಕಬೋರ್ಡ್ಸಲ್ಲಿ ನೀವು ಹಾಕಿದರೆ, ಆ ಗ್ಲಾಸ್ಗೆ ನೀವು ರೆಡ್ ಕಲರ್ ಸ್ಟಿಕ್ಕರ್ಸನ್ನು ಹಾಕ್ಕೊಂಬಿಡಿ. ಮತ್ತು ಈ ಮೂಲೆಯಲ್ಲಿ ಸಾಧ್ಯವಿದ್ದಷ್ಟು ಕೂಡ ಕನ್ನಡಿಗಳಿರಬಾರ್ದು, ಯಾವುದೇ ರೀತಿಯ ಕನ್ನಡಿಗಳಿರಬಾರ್ದು. ಮತ್ತು ಈ ಮೂಲೆಯಲ್ಲಿ ಡ್ರ್ಯಾಗನ್ ಚಿತ್ರವನ್ನು, ಕೆಂಪು ಬಣ್ಣದ ಒಂದು ಡ್ರ್ಯಾಗನ್ ಚಿತ್ರವನ್ನು ನೀವು ಇಟ್ಟಿದ್ದೇ ಆಗಿದರೆ ನಿಮಗೆ ಎಂಡ್ಲೆಸ್ ಲಕ್ ಅನ್ನೋದು ಬರ್ತಾ ಇರುತ್ತೆ. ಮತ್ತು ನೀವು ಈ ಕಪಾಟಗಳನ್ನು ಮಾಡಿದರೆ, ನಿಮ್ಮ ಬೇಳೆ ಈ ಥರದ್ದು ಧಾನ್ಯಗಳನ್ನು ಇಟ್ಕೊಳ್ಳೋದಕ್ಕೆ ಕಪಾಟಗಳನ್ನು ಮಾಡಿದರೆ, ಯಾವಾಗಲೂ ಕೂಡ ನಿಮ್ಮ ಕಪಾಟಗಳು ಕೆಂಪು ಬಣ್ಣ ಅಥವಾ ಆರೆಂಜ್ ಕಲರ್ ಅಥವಾ ಸನ್ರೈಸ್ ಕಲರ್ಸನ್ನು ಬಳಸ್ಕೊಳ್ಳಿ. ಗ್ರೀನ್ ಕಲರ್ ಕೂಡ ಈ ಮೂಲೆಯಲ್ಲಿ ನೀವು ಬಳಸ್ಕೊಳ್ಬೋದು. ಒಂದು ವೇಳೆ ಅಗ್ನಿಮೂಲೆಯಲ್ಲಿ ಸ್ಟೆಪ್ಸು ಬೆಳೆದಿದ್ದು ನಿಮ್ಮ ಎಲಿವೇಶನ್ಗೆ ಕೂಡ ಅಟ್ಯಾಚ್ ಆಗಿದರೆ ಅಗ್ನಿಮೂಲೆ ದೋಷ ಬರುತ್ತೆ. ಅಥವಾ ಅಗ್ನಿಮೂಲೆಗೆ ಏನಾದರೂ ರೋಡ್ ಹಿಟ್ಟಿದ್ರೆ ಔಟ್ಸೈಡಿಂದ ಕೂಡ ಅಗ್ನಿಮೂಲೆ ದೋಷಗಳು ಬರ್ತಾ ಇರುತ್ತೆ. ಈ ಥರ ಅಗ್ನಿಮೂಲೆಗೆ ಎದುರುಗಡೆಯಾಗಿ ಸ್ಟೆಪ್ಸ್ ಬಂದಾಗಲೂ ಕೂಡ ಆಗ್ನೇಯ ದೋಷಗಳು ಏರ್ಪಾಟಾಗ್ತಾ ಇರುತ್ತೆ. ಇದಕ್ಕಾಗಿ ನೀವು ಕಾಂಪೌಂಡಿಂದ ಹೊರಗಡೆಗೆ ತುಳಸಿ ಗಿಡಗಳನ್ನು ಬೆಳೆಸ್ಕೊಳ್ಳೋದು. ಮತ್ತು ನಿಮಗೆ ಲಕ್ ಏನು ಬರ್ತಾನೇ ಇಲ್ಲ, ನೀವು ಎಷ್ಟೇ ಕಷ್ಟಪಡ್ತಾ ಇದ್ರೂ ಆಗಿಲ್ಲ ಅಂತ ಹೇಳಿದ್ರೆ, ಒಂದು ಕೆಂಪು ಬಣ್ಣದ ಒಂದು ಕ್ಯಾಶ್ ಬಾಕ್ಸನ್ನು ಮಾಡಿಬಿಟ್ಟು ಅಲ್ಲಿ ಇಟ್ಬಿಟ್ಟು ರೆಗ್ಯುಲರ್ ಆಗಿ ಅದರಲ್ಲಿ ಕಾಯಿನ್ಸ್ ಹಾಕ್ತಾ ಬನ್ನಿ. ಒಂದು ವೇಳೆ ಏನಾದರೂ ಈ ಮೂಲೆಯಲ್ಲಿ ನಿಮಗೆ ಶೌಚಾಲಯ ಬಂದಿದ್ದರೆ, ಟಾಯ್ಲೆಟ್ ಬಂದಿದ್ದರೆ, ಇದು ತುಂಬಾ ಅಶುಭ ಅಂತ ನಾವು ಪರಿಗಣನೆ ಮಾಡ್ತೀವಿ. ಯಾವಾಗಲೂ ಕೂಡ ಯಾವುದೇ ಕಾರ್ನರ್ಗೂ ಕೂಡ ಟಾಯ್ಲೆಟ್ ಬರಬಾರ್ದು. ಅಗ್ನಿಮೂಲೆಯಲ್ಲಿ ದಕ್ಷಿಣಕ್ಕೆ ಕೆಲವು ದಿಕ್ಕಿರುತ್ತೆ, ಮಧ್ಯಭಾಗದಲ್ಲಿ ಅಲ್ಲಿ ಟಾಯ್ಲೆಟ್ ಬರೋದು ಸೂಕ್ತ. ಒಂದು ವೇಳೆ ಮೂಲೆಗೆ ಕಾರ್ನರ್ಗೆ ಏನಾದರೂ ಟಾಯ್ಲೆಟ್ ಬಂದಿದೆ ಅಂದರೆ, ನೀವು ಇಲ್ಲಿ ಆ ಟಾಯ್ಲೆಟ್ ಸುತ್ತಲೂ ಯು ಶೇಪಲ್ಲಿ ಕಾಪರ್ ಸ್ಟ್ರಿಪ್ಪನ್ನು ನೀವು ಅಂಟಿಸ್ಬೇಕಾಗತ್ತೆ. ಕಾಪರ್ ಸ್ಟ್ರಿಪ್ಪನ್ನು
ಆ ಕಮೋಡಿಗೆ ಸುತ್ತಲೂ ಪ್ಲಸ್ ನೀವು ಕೂತ್ಕೊಳ್ತಕ್ಕಂಥ ಹಿಂದಿನ ಭಾಗಕ್ಕೆ ಕೂಡ ನೀವು ಕಾಪರ್ ಸ್ಟ್ರಿಪ್ ಹಾಕಿದರೆ ಅಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ಕಮ್ಮಿ ಆಗುತ್ತೆ. ಮತ್ತು ಈ ಟಾಯ್ಲೆಟಲ್ಲಿ ನಿರಂತರವಾಗಿ ನೀವು ರೆಡ್ ಕಲರ್ 0 ಕ್ಯಾಂಡಲ್ ಬಲ್ಪನ್ನು ಹಚ್ಚೋದ್ರಿಂದ ಕೂಡ, ಮತ್ತು ಇಲ್ಲಿ ಸೀ ಸಾಲ್ಟ್ ಇಟ್ಬಿಟ್ಟು ಸಾಟರ್ಡೆ ಭಾನುವಾರ ಟಾಯ್ಲೆಟನ್ನು ತೊಳೆಯೋದು ಮತ್ತು ಶುಭ್ರತೆಯನ್ನು ನೀವು ಕಾಪಾಡೋದ್ರಿಂದ ಕೂಡ ಇದರಿಂದ ಬರ್ತಕ್ಕಂಥ ನೆಗೆಟಿವನ್ನು ನೀವು ಅವಾಯ್ಡ್ ಮಾಡ್ಬೋದು. ಮತ್ತು ಅಗ್ನಿಮೂಲೆ ಅಂದ್ರೇ ಹೆಚ್ಚಾಗಿ ಹೆಣ್ಣುಮಕ್ಕಳು ಇಲ್ಲಿ ಟೈಮ್ ಕಳೀತಕ್ಕಂಥದ್ದು, ಅಡುಗೆ ಮಾಡ್ತಕ್ಕಂಥದ್ದು, ಯಾವುದೋ ಒಂದು ಕೆಲಸದ ನಿಮಿತ್ತವಾಗಿ ಅಗ್ನಿಮೂಲೆಯಲ್ಲಿರುತ್ತೆ. ಒಂದು ವೇಳೆ ಆಗ್ನೇಯ ದೋಷಗಳು ಬಂದರೆ ಆ ಮನೆಯ ಯಜಮಾನಿತಿ ಮತ್ತು ಅಥವಾ ಹಿರಿ ಮಗಳಿಗೆ ದೋಷಗಳು ಬರುತ್ತೆ, ಉದ್ಯೋಗದಲ್ಲಿ ತೊಂದರೆಗಳು ಬರುತ್ತೆ, ಆರೋಗ್ಯದಲ್ಲಿ ಏರ್ಪೇರು ಬರ್ತಾ ಇರುತ್ತೆ. ಅಗ್ನಿಮೂಲೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೀವು ಮೆಡಿಸಿನನ್ನು ಇಡಬಾರದು. ಒಂದು ವೇಳೆ ನಿಮಗೆ ಸಾಕಷ್ಟು ವರ್ಷಗಳಿಂದ ಟ್ರೈ ಮಾಡ್ತಾ ಇದ್ರಿ, ಜಾಬ್ ಸಿಗ್ತಾ ಇಲ್ಲ ಅಂದರೆ ಅಗ್ನಿಮೂಲೆಯಲ್ಲಿ ನಾರ್ತ್ ಗೋಡೆಗೆ ತ್ರಿಕೋಣ ಆಕಾರದಲ್ಲಿರ್ತಕ್ಕಂಥ ಒಂದು ವಾಲ್ ಕ್ಲಾಕನ್ನು ನೀವು ಅಳವಡಿಸ್ಕೊಳ್ಳಿ. ಅಗ್ನಿಮೂಲೆಯಲ್ಲಿ ನಾರ್ತ್ ವಾಲ್ಗೆ ತ್ರಿಕೋಣ ಆಕಾರದಲ್ಲಿ, ಅದು ಕೆಂಪು ಬಣ್ಣದಲ್ಲಿದ್ದರೆ ಇನ್ನೂ ಒಳ್ಳೆಯದು. ಆ ಥರ ವಾಲ್ ಕ್ಲಾಕ್ ಹಾಕ್ಕೊಳ್ಳೋದ್ರಿಂದ ಕೂಡ ನಿಮಗೆ ಎಂಡ್ಲೆಸ್ ಅವಕಾಶಗಳು ಬರುತ್ತೆ. ಇರ್ತಕ್ಕಂಥ ವಾಸ್ತು ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಒಂದು ವೇಳೆ ನಿಮಗೆ ಆಗ್ನೇಯ ಮೂಲೆಯಲ್ಲಿ ವಿಂಡೋಸು ಇಂಥದಕ್ಕೆ ನೀವು ಸಾಧ್ಯವಿದಷ್ಟು ಕೂಡ ಶೇಡ್ಸ್ ಆಫ್ ರೆಡ್ ಕಲರ್ಸನ್ನು ಬಳಸ್ಕೊಳ್ಳೋದು ನಿಮಗೆ ಅತ್ಯಂತ ಶ್ರೇಯಸ್ಕರ ಆಗುತ್ತೆ. ಇವೆಲ್ಲವೂ ಕೂಡ ವೈಜ್ಞಾನಿಕ ತಳಹದಿಯ ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ. ನೀವು ನಿರಂತರವಾಗಿ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರೋದಕ್ಕೆ ನಿಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು. ಎಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನು ಮಾಡಲಿ.